ತಲೆ ಹರಟೆ ನಿನ್ ತರಲೆ ತರ ಹೋಯ್ ನಿನ್ ಮಾತು ನಿನ್ ಸ್ಟೈಲು ಬಲು ಜೋರು ಕಣ ಹೋಯ್ ಹಗಲನ್ನು ತೂಕಕ್ಕೆ ಇಡು ಕತ್ತಲನ್ನು ಅಳೆದು ನೋಡು ಸುಮ್ಮನೆ ತರಲೆ ಮಾಡು ಸಾಕು I don't like it ಕಾಂತ. ವಾಟ್ ಇಸ್ ದಿಸ್? ಈ ಫ್ಲವರ್ ಪಾರ್ಟಿಗಳ ರಗಳೆ ಜಗಳ ಟ್ರಿಕ್ಕು ಗಿಮಿಕ್ಕು ಸ್ಟಾಪ್ ಆಯ್ತು. ಇನ್ನೇನಿದ್ರು ನಮ್ಮ ಪೀಪಲ್ ನ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಇದ್ರೆ ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಬರೋವಷ್ಟರಲ್ಲಿ ಮತ್ತೆ ಶುರುವಾಯ್ತಲ್ಲ ಡಿಯರ್ ಇವರ ಖ್ಯಾತೆ ತಗದೆ ನಾನ್ಸೆನ್ಸ್. ಮೊನ್ನೆ ತಾನೇ ಕನ್ನಡಿಗರ ಗಂಡು ಮೆಟ್ಟಿದನ್ನೆಲ್ಲ ಹುಬ್ಬಳ್ಳಿನಲ್ಲಿ ನಾನು ಯಾವತ್ತಿಗೂ ಕಮಲದಲ್ಲಿ ಇರೋ ದಳಾನೆ ಅಂತ ಅಣ್ಣವರ ಸ್ಟೈಲ್ ನಲ್ಲಿ ಡೈಲಾಗ್ ಹೊಡೆದಿದ್ದ ಗಣಿ ದಣಿ ಬಳ್ಳಾರಿ ಶ್ರೀ. ಲೋಕಾಯುಕ್ತರು ಕೊಟ್ಟ ಗಣಿ ರಿಪೋರ್ಟ್ ನಲ್ಲಿ ಗಿಣಿ ರಾಮನಂತಹ ನನ್ನ ನೇಮ್ ಬಂತಲ್ಲ ಅಂತ ನನ್ನ ಎದೆಯಲ್ಲಿ ಅಳಿಸಲಾಗದಂತಹ ಗಾಯ ಆಗಿದೆ, ಮರೆಯಲಾಗದಂತಹ ಫೀಲಿಂಗ್ ಆಗಿದೆ ಅಂತ ಕೊನೆಗೂ ನಿನ್ನೆ ರಿಸೈನ್ ಮಾಡಿ ಇಡೀ ಫ್ಲವರ್ ಪಾರ್ಟಿನಲ್ಲಿ ಸಣ್ಣಗೆ ತಳ್ಳನ ಶುರು ಮಾಡಿದ್ರಲ್ಲ ಕಾಂತ. ಪಾಪ ಏನ್ ಮಾಡ್ಬೇಕು ಇವಾಗ ನಮ್ಮ CM ಸ್ಮೈಲ್ ಗಾಡ್ರು. ನಿನ್ನೆ ನಮ್ಮ ಶ್ರೀರಾಮುಲು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಈ ಕುರ್ಚಿ ಸಹವಾಸ ನನಗೆ ಸಾಕು ಅಂತ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಡೀ ಸ್ಟೇಟ್ನಲ್ಲಿ ಏನೇನಾಯ್ತು ಗೊತ್ತಾ ಕಾಂತ ನಿನಗೆ? ಗೊತ್ತಿರದೇ ಇದ್ರೆ ಕೇಳಿಲಿ ಹೇಳ್ತೀನಿ. ಬಳ್ಳಾರಿ ರಾಯಚೂರಿನಲ್ಲಿ ಶ್ರೀರಾಮುಲು ಭಕ್ತರು ರೋಡಿಗಿಳಿದು ಮತ್ತಷ್ಟು ಗಣಿ ಧೂಳು ಎಬ್ಬಿಸಿದ್ರು. ಕಿತ್ತೋಗಿರೋ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರೆ ಮತ್ಯಾವನೋ ಪರಮ ಭಕ್ತ 3 ಫ್ಲೋರ್ ಬಿಲ್ಡಿಂಗ್ ಮೇಲ್ ಹತ್ತಿ ನಾನು ಮೇಲಿಂದ ಡೈ ಹೊಡೆದು ಹೊಗೆ ಹಾಕಿಸ್ಕೊಂತೀನಿ ಅಂತನಲ್ಲ, ನೋಡಲಿ ಹೆಂಗೆ ಮೈ ಮೇಲಿನ ಶರ್ಟ್ ನ ಗಿರ್ರಂತ ತೆಗೆದು ಎಸೆ ಅಂತ. ಅಕಸ್ಮಾತ್ ಇವನೇನಾದ್ರೂ ಡೈ ಹೊಡೆದಿದ್ರೆ ಅವನ ಹೆಂಡತಿ ಮಕ್ಕಳು ಏನಾಗ್ಬೇಕು ಹೇಳು ನೋಡೋಣ. ಹಿಂಗೆ ಬಳ್ಳಾರಿನಲ್ಲಿ ಯಾರ್ಯಾರೋ ಸಾಯೋದಕ್ಕೆ ಹೊರಟಿದ್ರು, ನಮ್ಮ ಜನ್ನಿ ಅಂಡ್ ಬ್ರದರ್ಸ್ ಬಾಯ್ ತೆರಿಲಿಲ್ಲ. ಅವರ ಕುಟೀರ ಡೋರ್ ಕೂಡ ಓಪನ್ ಆಗ್ಲಿಲ್ವಲ್ಲ ಡಿಯರ್, ನಾಪತ್ತೆ ಆಗ್ಬಿಟ್ಟಿದ್ರು ನಿನ್ನೆ. ವೆರಿ ನೈಸ್. ಹೋಗ್ಲಿ ಬಿಡೋ, ಅದು ಕೂಡ ನಿಜ ತಾನೆ. ಬ್ಯಾಟು ಬಾಲು ಕಲಿಸಿದ ಕ್ರಿಕೆಟ್ ಟೀಮ್ ಕೋಚ್ ಏನಾದ್ರು ಗೇಮ್ ಆಡೋದಕ್ಕೆ ಗ್ರೌಂಡ್ ಗೆ ಇಳಿಯೋದನ್ನ ನೋಡಿದ್ಯಾ ನೀನು? ಇಲ್ಲ ಅಲ್ವಾ? ಹಾಗೇನೆ ಇದನ್ನು ವೇಸ್ಟ್ ಫೆಲೋ ಕಾಂತ ನೀನು, ನಿನ್ಗೆ ಅಷ್ಟು ಬೇಗ ಅರ್ಥವಾಗಲ್ಲ ನಿನಗೆ. ಇವತ್ತೇನಾದ್ರೂ ಗಣಿ ಧಣಿ ನಮ್ಮ ಜನ್ನಿ ಹೊರಗೆ ಬರಬಹುದು ಅನ್ನೋ ಅಷ್ಟರಲ್ಲಿ ಬೆಳಗ್ಗೆನೆ ಈ ಚುಮ್ಮು ಚಳಿಯಲ್ಲಿ ಬೆಚ್ಚಗೆ ಮಲಗಿರೋ ಅವರನ್ನ ಆಂಧ್ರ CBIನವರು ಎಬ್ಬಿಸಿ ಎತ್ತಾಕೊಂಡು ಹೋಗಿದ್ದಾರೆ ಓಬಳಾಪುರಂ ಮೈನಿಂಗ್ ವಿಷಯಕ್ಕೆ. ವಾಟ್ ಇಸ್ ದಿಸ್? ಏನೇನಾಗುತ್ತೋ ನೋಡೋಣ. ಅದೆಲ್ಲ ಹೋಗ್ಲಿ, ನಿನ್ನೆ ರಿಸೈನ್ ಮಾಡೋದಕ್ಕಿಂತ ಮುಂಚೆ ಸ್ವತಃ ನಾನೇ ನಮ್ಮ ಶ್ರೀ ಬ್ರದರ್ನ ಮೀಟ್ ಮಾಡಿ ಒಂದು ಫಸ್ಟ್ ಕ್ಲಾಸ್ ಇಂಟರ್ವ್ಯೂ ಮಾಡಿದ್ದೀನಿ. ಕೇಳಿ ಖುಷಿ ಪಡೋ, ಹಂಗೆ ನಮ್ಮ ಪೀಪಲ್ ಕೂಡ ಕೇಳಿ ಖುಷಿ ಪಡ್ಲಿ. ನೀವು ಯಾವ ಛಲ ಇಟ್ಕೊಂಡು BJP ಕಾರ್ಯಕರ್ತ ಆದ್ರಿ ಅಂತ ಪ್ಲೀಸ್ ನಮ್ಮ ಪೀಪಲ್ಗೆ ಸ್ವಲ್ಪ ಹೇಳಿ, ಅವರು ಖುಷಿ ಪಡ್ಲಿ. ಹೇಳಪ್ಪ. ಎಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಏನು ನೋವು ಆಗಿದೆನೋ, ಅವ್ರು ಎಲ್ಲಿ ಅವಮಾನ ಆದಂತ ಸ್ಥಳದಲ್ಲಿ ಸಂಪನ್ನ ಆಗಬೇಕನ್ನಂತ ಛಲದಿಂದ ಸತತವಾಗಿ ಮನೆಯನ್ನು ಮಠವನ್ನು ಬಿಟ್ಟು ನಾನು ಎಲ್ಲ ರೀತಿಯಲ್ಲಿ ತ್ಯಾಗ ಮಾಡಿ. ಓಕೆ, ವೆರಿ ನೈಸ್ ಬ್ರದರ್. ಅದರಲ್ಲಿ ಎರಡು ಮಾತಿಲ್ಲ. ಕೈನ ಭದ್ರ ಕೋಟೆ ಆಗಿದ್ದಂತಹ ಬಳ್ಳಾರಿಯನ್ನ ಫ್ಲವರ್ ಕೋಟೆಯನ್ನಾಗಿ ಮಾಡಿದ್ದ ಕ್ರೆಡಿಟ್ ನಿಮಗೆ ಹೋಗದೆ ಆ ಗೂಳಿಹಟ್ಟಿ ಅಣ್ಣವ್ರಿಗೆ ಹೋಗುತ್ತಾ? ಸಾಧ್ಯನಾ? ಅದು ಹೋಗ್ಲಿ, ನೀವು ಹಿಂದೆ ಯಾವ ಮಿನಿಸ್ಟರ್ ಆಗಿ ಏನೇನು ಅಚೀವ್ ಮಾಡಿದ್ರಿ ಅಂತ ಕೇಳಬಹುದಾ ನಾನು? ಇರ್ಲಿ ಹೇಳಪ್ಪ. ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಪ್ರವಾಸೋದ್ಯಮ ಮಂತ್ರಿ ಆಗಿದ್ದೆ. ಆ ಪ್ರವಾಸೋದ್ಯಮ ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಪ್ರವಾಸೋದ್ಯಮ ಮಂತ್ರಿ ಆಗಿದ್ದೆ, ಜವಳಿ ಮಂತ್ರಿ ಆಗಿದ್ದೆ, ಮೂಲಭೂತ ಸೌಕರ್ಯಗಳ ಮಂತ್ರಿ ಆಗಿದ್ದೆ. ಮತ್ತು ಪ್ರವಾಸೋದ್ಯಮ ಬೆಳಿಬೇಕಾದ್ರೆಲ್ಲ ಏರ್ಪೋರ್ಟ್ಗಳು ಆಗಬೇಕಾಗಿದೆ. ಏರ್ಪೋರ್ಟ್ಗಳು ಆಗಬೇಕನ್ನಂತ ಕನಸು ಅವತ್ತು ನಾನು ಏನು ತಗೊಂಡಿದ್ದೇನೋ 13 ಏರ್ಪೋರ್ಟ್ಗಳನ್ನು ಆಗಬೇಕು ಈ ಕರ್ನಾಟಕ ರಾಜ್ಯದಲ್ಲಿ. ಓಕೆ ಬ್ರದರ್, ಸ್ವತಃ ಆ ತಿರುಪತಿ ತಿಮ್ಮಪ್ಪನು ನೀವು ಮಿನಿಸ್ಟರ್ ಆಗಿ ಮಾಡಿದ ಸಾಧನೆಗೆ ಮೆಚ್ಚಿ ತಲೆದೂಗಲೇಬೇಕು. ಆ ಮಾತು ಆ ಕಡೆ ಇರಲಿ. ಫಸ್ಟ್ ಟೈಮ್ ನಿಮ್ಮಲ್ಲಿರೋ ಛಲ ಭಕ್ತಿಗೆ ಮೆಚ್ಚಿ ಎಡ್ಡಿಜಿ ನಿಮಗೆ ಏನ್ ಬೇಕು ಅಂತ ಕೇಳಿದಾಗ ತಾವು ಕೇಳಿದ್ದೇನು ಅಂತ ಹೇಳ್ಬಿಡಿ. ನಾವು ಕೊನೆಯದಾಗಿ ಕೇಳಿ ಕೃತಾರ್ಥರಾಗ್ಬಿಡ್ತೀವಿ. ನೋಡೋದ್ಯಾಕಂತ ರಿಸೈನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಶ್ರೀರಾಮುಲು ಬ್ರದರ್ ಹೆಂಗೆ ಸೂಪರ್ ಡೂಪರ್ ಆಗಿ ಮಾತನಾಡಿದ್ರು ಅಂತ. ಇರ್ಲಿ, ಇದೆಲ್ಲ ಇದ್ದದ್ದೇ ರಗಳೆ. ಮುಂದೆ ಏನೇನು ಡ್ರಾಮಾ ಡೆವಲಪ್ ಆಗುತ್ತೋ ನೋಡೋಣ. ನನ್ನ ಓಲ್ಡ್ ಬೆನ್ಸ್ ಕಾರ್ನ ಈಚೆ ತೆಗಿತೀನಿ. ಶಿವಾಜಿನಗರ್ ಪೀರ್ ಸಾಬ್ನ ಟೀ ಸ್ಟಾಲ್ಗೆ ಹೋಗಿ ಸುಲೇಮಾನ್ ಕುಡ್ಕೊಂಬರೋಣ. ನಡಿ ಕಾಂತ ನಡೆ.